ದರೋಡೆ. ಈ ದರೋಡೆ ಅಂತಕ್ಕಂಥ ಕಥಾವಸ್ತುವನ್ನು ಇಟ್ಕೊಂಡು ಬಂದಿರತಕ್ಕಂಥ ಸಿನಿಮಾಗಳಿಗೇನು ಲೆಕ್ಕವೇ ಇಲ್ಲ. ಬೇಕಾದಷ್ಟು ರೀತಿಯಲ್ಲಿ ಸಿನಿಮಾಗಳನ್ನ ನೋಡಿದ್ದೀರಾ. ಹಣ ದರೋಡೆ ಮಾಡೋದು, ಮಠ ಮಧ್ಯಾಹ್ನ ಬ್ಯಾಂಕ್ ಲೂಟಿ ಮಾಡೋದು, ATM ಮಷೀನನ್ನೇ ಹೊತ್ಕೊಂಡು ಹೋಗೋದು, ATM ದುಡ್ಡನ್ನು ಸಾಗಿಸುವ ವೆಹಿಕಲ್ನ ದರೋಡೆ ಮಾಡ್ತಕ್ಕಂಥದ್ದು, ಈ ಥರ ಬೇಕಾದಷ್ಟು ದರೋಡೆ ಕಥಾವಸ್ತು ಉಳ್ಳಂತಹ ಸಿನಿಮಾಗಳನ್ನ ಎಲ್ಲ ಭಾಷೆಗಳಲ್ಲೂ ನೀವು ನೋಡಿರ್ತೀರ. ಆದರೆ ಇಲ್ಲೊಂದು ದರೋಡೆ ಇದೆ. ಇದು ಈ ಎಲ್ಲ ಸಿನಿಮಾಗಳ ಅಪ್ಪ ಅಂತ ಅನ್ಬೋದು. ಒಂದು ದಿನದಲ್ಲಿ ಬೆಳಗ್ಗೆಯಿಂದ ಇಲ್ಲಿ ತನಕ ನಡೆದಿರ್ತಕ್ಕಂಥ ಘಟನಾವಳಿಗಳು, ಈ ಪ್ರಕರಣಕ್ಕೆ ಸಿಕ್ಕಿರ್ತಕ್ಕಂಥ ತಿರುವುಗಳನ್ನ ನೋಡ್ತಾ ಇದ್ರೆ ಖಂಡಿತ ಮುಂದೊಂದು ದಿನ ಇದು ಸಿನಿಮಾ ಆಗೇ ಆಗುತ್ತೆ. ಅಂಥ ಅದ್ಭುತ ಕಥೆಯನ್ನು ಹೊಂದಿರತಕ್ಕಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ನ ಡೀಟೇಲ್ಸ್ ನಿಮ್ಗೆ ನಾವು ಕೊಡ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ, ಹತ್ತಲ್ಲ ಇಪ್ಪತ್ತಲ್ಲ, ಬರೋಬ್ಬರಿ 400 ಕೋಟಿ ರೂಪಾಯಿ ಲೂಟಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಪಬ್ಲಿಕ್ ಟಿವಿಯಲ್ಲಿ. 400 ಕೋಟಿ ರೂಪಾಯಿ ದರೋಡೆಯ ಬಿಗ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೀವಿ. 400 ಕೋಟಿ ಲೂಟಿಯ ಬಿಗ್ ಬ್ರೇಕಿಂಗ್. ಅದರಲ್ಲೂ ಈ ಕೇಸ್ನಲ್ಲೂ ಕೂಡ, ಈ ರಾಬರಿ ಕೇಸ್ನಲ್ಲೂ ಕೂಡ ಬಿಗ್ ಟ್ವಿಸ್ಟ್. ಹೀಗೂ ಇರುತ್ತಾ, ಹೀಗೂ ನಡೆಯುತ್ತಾ, ಹೀಗೂ ಮಾಡ್ತಾರಾ ಅಂತ ಕೊನೆಗೆ ನಿಮಗೆ ಅನ್ನಿಸ್ಬೇಕು. ನಿಮ್ಮ ಮೂಗಿನ ಮೇಲೆ ನೀವೇ ಬೆರಳಿಟ್ಕೋಬೇಕು ಅಂತ ರಣರೋಚಕ ಕಥೆ ಇದು. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಬ್ರೇಕಿಂಗ್ ನ್ಯೂಸ್. 400 ಕೋಟಿ ಜಾಲದ ಸ್ಫೋಟಕ ಡೀಟೇಲ್ಸ್ ಅನ್ನ ಇಂಚಿಂಚು ಎಳೆಯಾಗಿ ನಿಮ್ಮ ಮುಂದೆ ನಾವೀಗ ಇಡ್ತಾ ಹೋಗ್ತೀವಿ. 400 ಕೋಟಿ ತಮಾಷೆ ಮಾತಲ್ಲ, 400 ಕೋಟಿ ರೂಪಾಯಿ. ಯಾರಪ್ಪ ಇಷ್ಟೊಂದು ದುಡ್ಡನ್ನು ಇಟ್ಕೊಂಡಿದ್ದು? ಯಾರಪ್ಪ ಇಷ್ಟೊಂದು ದುಡ್ಡನ್ನು ಸಾಗಾಟ ಮಾಡ್ತಾ ಇದ್ದಿದ್ದು? ಯಾರಿದನ್ನ ಹೈಜಾಕ್ ಮಾಡಿದ್ದು? ಯಾರಿದನ್ನ ದರೋಡೆ ಮಾಡಿದ್ದು? ದರೋಡೆ ಆದ ನಂತರ ಏನಾಯಿತು? ಯಾರಿಗೆ ಸೇರಿದ್ದು ದುಡ್ಡು ಇದು? 400 ಕೋಟಿ ರೀ, ಒಂದಲ್ಲ ಎರಡಲ್ಲ, 400 ಕೋಟಿ ರೂಪಾಯಿ ದರೋಡೆ ಕೇಸ್. ನಾನೂರು ಕೋಟಿ ಲೂಟಿಯ ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್ ಇದು. 400 ಕೋಟಿ ಇದು ಪಕ್ಕಾ, ನಾನು ಆಗಲೇ ಹೇಳಿದಂತೆ ಕ್ರೈಮ್ ಥ್ರಿಲ್ಲರ್ ಕಹಾನಿ. ಅದಕ್ಕಿಂತಲೂ ಒಂದು ಕೈ ಮೇಲು ಅಂತಾನೆ ಹೇಳ್ಬೋದು. ಸಿನಿಮಾ ಕಥೆಯನ್ನು ಮೀರಿಸುವಂತಿದೆ ಈ ಇಡೀ ಪ್ರಕರಣ. ದೇಶದ ಅತಿ ದೊಡ್ಡ ದರೋಡೆ ಕೇಸ್ಗೆ ಭಯಂಕರ ತಿರುವು ಸಿಕ್ಕಿದೆ. ಪಬ್ಲಿಕ್ ಟಿವಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಇನ್ಸೈಡ್ ಡೀಟೇಲ್ಸ್. 400 ಕೋಟಿ ದರೋಡೆ ಗ್ಯಾಂಗ್ನ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ನಾವೀಗ. 400 ಕೋಟಿ ರೂಪಾಯಿ ಲೂಟಿ ಮಾಡಿದವ್ರು ಯಾರು? ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಕಹಾನಿಗಿಂತ ಒಂದು ಕೈ ಮೇಲು ಅಂತಲೇ ಹೇಳ್ಬೋದು ಈ ಕಥೆ. ಹಾಗೆ ನಡೆದಿರ್ತಕ್ಕಂಥ ಘಟನೆ. ಇಲ್ಲಿ ಕೆಲವೊಂದು ಹೆಸರುಗಳು ಬರ್ತವೆ, ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಯಾರ್ಯಾರ ಪಾತ್ರ ಏನೇನು, ಯಾರು ಇಲ್ಲಿ ಹರಕೆಯ ಕುರಿ, ಇಷ್ಟಕ್ಕೂ ಈ 400 ಕೋಟಿ ಯಾರದ್ದು? ಆತ ಈ ದುಡ್ಡನ್ನು ಸಂಪಾದನೆ ಮಾಡಿದ್ದಾದರೂ ಹೇಗೆ? ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇನ್ನೂ ಜೋರಾಗಿದೆಯಾ? ಹೀಗೆ 108 ಪ್ರಶ್ನೆಗಳು ಮೂಡುತ್ತೆ. ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ನಾವು ತೋರಿಸ್ತಾ ಇರ್ತಕ್ಕಂಥ ನೋಟ್, ಅದ್ರ ಬಗ್ಗೆನೂ ಹೇಳ್ತೀನಿ ಮುಂದೆ. ಆ ನೋಟಿನದ್ದೇ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಯಾಕೆ ಅಂದರೆ ಈಗ ಆ ನೋಟನ್ನು ನೀವು ನೋಡೋಕ್ಕಾಗಲ್ಲ. ಈಗ ನಿಮ್ಮ ಕೈಯಲ್ಲಿ ಆ ನೋಟ್ ಇಲ್ಲ, ಆದರೂ ನಾವು ತೋರಿಸ್ತಾ ಇದ್ದೀವಿ. ಯಾಕೆ? ಏನಿದು ಕಥೆ? 2,000 ರೂಪಾಯಿ ಪಿಂಕ್ ನೋಟ್ ಯಾಕೆ ಈಗ ಬರ್ತಾ ಇದೆ? ಚಲಾವಣೆಯಲ್ಲೇ ಇಲ್ಲದ ನೋಟಲ್ಲಪ್ಪ ಅಂದರೆ ಅದೇ ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದು. ಎಷ್ಟು ಕಡೆ ಸುತ್ತಾಡಿಕೊಂಡು ಬಂದಿದ್ದಾರೆ, ಎಷ್ಟು ಕಡೆ ಓಡಾಡಿದ್ದಾರೆ, ಇದಕ್ಕೋಸ್ಕರ ಕಥೆಯನ್ನು ಹೇಳ್ತಾ ಹೋಗ್ತೀವಿ ನೋಡಿ.
ಎರಡು ಕಂಟೈನರ್ಲ ಏನಪ್ಪ ಸಾಗಿಸ್ತಾ ಇದ್ರು? 2 ಕಂಟೈನರ್, ಅದನ್ನೇ ತೋರಿಸಿದ್ ನಾವು ನಿಮ್ಗಾಗ. ಕಂಟೈನರ್ ತುಂಬಾ ದುಡ್ಡು, 400 ಕೋಟಿ, 5 ರಾಜ್ಯಗಳ ಸುತ್ತಾಟ. ಒಂದಲ್ಲ ಎರಡಲ್ಲ, 5 ರಾಜ್ಯಗಳ ಸುತ್ತಾಟ. ಎಲ್ಲಿಂದ ಎಲ್ಲಿಗೆ, ಎಲ್ಲೆಲ್ಲಿಗೆ ಹೋಗಿತ್ತು? ಕಂತೆ ಇದ್ದ ಈ ಕಂಟೈನರ್ 400 ಕೋಟಿ ಕ್ಯಾಶ್. ಹಾಗಾದ್ರೆ ಯಾರಿಗೆ ಸೇರಿತ್ತು? ಇದೇನು ಹವಾಲಾ ಹಣನ ಅಥವಾ ಚುನಾವಣೆಯ ಬಳಕೆಗೆ ಅಂತ ತಂದ ದುಡ್ಡ? 400 ಕೋಟಿ ಯಾರದ್ದು? ಎಗರಿಸಿದ್ದು ಯಾರು? ಇದು ಪ್ರಶ್ನೆ. ಮತ್ತು ಎಲ್ಲಿ? ಇದಕ್ಕೂ ನಮಗೂ ರಾಜ್ಯಕ್ಕೂ ಏನು ಸಂಬಂಧ? ಪಬ್ಲಿಕ್ ಟಿವಿಯಲ್ಲಿ ಈ ಗ್ರೇಟ್ ರಾಬರಿಯ ರಣರೋಚಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 2 ಕಂಟೈನರ್ ಅಂತಂದ್ರೆ ನಿಮಗೆ ಕಾರ್ಗಳನ್ನ ಸಾಗಿಸೋದಕ್ಕೆ ಬಳಸ್ತಾರೆ. ಕಾರುಗಳನ್ನ ತುಂಬ್ಕೊಂಡು ಹೋಗ್ತಾರೆ ಅದರೊಳಗಡೆ. ಆದರೆ ಈಗ ತುಂಬ್ಕೊಂಡು ಹೋಗಿರೋದು ಕಾರಲ್ಲ, ಗರಿ ನೋಟು. 2 ಕಂಟೈನರ್ ತುಂಬ. ನೋಡಿದವ್ರಿಗೇನೋ ಲಗೇಜ್ ಸಾಗಿಸ್ತಾ ಇದ್ದಾರೆ ಅಂತ ಅನ್ಕೋಬೇಕು. ಒಳಗಡೆ ಇದ್ದಿದ್ದೆಲ್ಲ ದುಡ್ಡು. ಒಂದಲ್ಲ ಎರಡಲ್ಲ, 400 ಕೋಟಿ ದುಡ್ಡು. 5 ರಾಜ್ಯಗಳಲ್ಲಿ ಸುತ್ತಾಟ. ಯಾಕೆ ಹೋಗಿದ್ರು, ಎಲ್ಲೆಲ್ಲಿಗೆ ಹೋಗಿದ್ರು ಅದನ್ನೂ ಹೇಳ್ತೀವಿ. 5 ರಾಜ್ಯಗಳಲ್ಲಿ ಸುತ್ತಾಟ. ಆದರೆ ಈ ದುಡ್ಡು ಯಾರದ್ದು? ಯಾರಪ್ಪ 400 ಕೋಟಿ ಸಂಪಾದನೆ ಮಾಡಿ, ಅದು ಹಾರ್ಡ್ ಕ್ಯಾಶ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಲ್ಲ, ಹಾರ್ಡ್ ಕ್ಯಾಶ್. ಯಾರ್ದು? 400 ಕೋಟಿ ದುಡ್ಡಿನ ಗುಡ್ಡೆಯ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಓಕೆ, 400 ಕೋಟಿ ದುಡ್ಡಿನ ಗುಡ್ಡೆಯ ಬಗ್ಗೆ ಹೇಳ್ತಾ ಇದ್ದೀವಿ. ಇದು ಹೊರಟಿದ್ದು ಗುಜರಾತ್ನ ಸಿಲ್ವನ್ನಿಂದ ಹೊರಟಿತ್ತು 400 ಕೋಟಿ ಹಣ. ಗುಜರಾತಿಂದ ಮಹಾರಾಷ್ಟ್ರ, ಅಲ್ಲಿಂದ ಗೋವಾದಿಂದ ಕರ್ನಾಟಕ ಟು ತಿರುಪತಿ. ಗುಜರಾತಿಂದ ನೇರವಾಗಿ ತಿರುಪತಿಗೆ 5 ರಾಜ್ಯಗಳನ್ನು ಬಳಸಿ ಹೋಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಅಲ್ಲೇ ಮನಿ ಎಕ್ಸ್ಚೇಂಜ್ ಗೇಮ್ ನಡೆದಿರೋದು. ಮನಿ ಎಕ್ಸ್ಚೇಂಜ್ ಗೇಮ್. ಆಗ ನಿಮಗೆ ತೋರಿಸಿದ್ವಲ್ಲ ಪಿಂಕ್ ನೋಟು, ಅದು ಚಲಾವಣೆಯಲ್ಲಿಲ್ಲ. ಅದರ ಬದಲಿಗೆ ಹೊಸ ಚಲಾವಣೆಯಲ್ಲಿರುವ ನೋಟು, ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೋಬೇಕಾಗಿತ್ತು. 2,000 ಕೋಟಿ ಮುಖಬೆಲೆಯ 400 ಕೋಟಿ ರೂಪಾಯಿ, 2,000 ರೂಪಾಯಿ ಮುಖಬೆಲೆಯ ಪಿಂಕ್ ನೋಟ್. ಅದಕ್ಕೆ ಪಿಂಕ್ ನೋಟನ್ನು ತೋರಿಸ್ತಾರೆ ನಿಮಗೆ ನಾವು. ಇದನ್ನು ಈಗ ಎಲ್ಲೂ ಬಳಸೋಕ್ಕಾಗಲ್ಲ, ಯಾವ ಬ್ಯಾಂಕಲ್ಲೂ ತಗೊಳ್ಳಲ್ಲ, ಎಲ್ಲೂ ಏನೂ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡಬೇಕು? ಎಕ್ಸ್ಚೇಂಜ್. ಕೆಲವ್ರಿಗೆ ಅನ್ನಿಸ್ಬೋದು ಈಗೆಲ್ಲ ಯಾರು ಎಕ್ಸ್ಚೇಂಜ್ ಮಾಡ್ತಾರೆ, ಅದಕ್ಕೆ ಕೊಟ್ಟಿದ್ದ ಅವಧಿನೂ ಮುಗಿದೋಯ್ತು, RBIನಲ್ಲೂ ತಗೊಳ್ಳಲ್ಲ ಇದನ್ನು ಅಂತ. ಇದನ್ನು ಎಕ್ಸ್ಚೇಂಜ್ ಮಾಡೋ ದಂಧೆ ಇದೆ. ಚಲಾವಣೆಯಲ್ಲಿಲ್ಲದ 2,000 ರೂಪಾಯಿ ನೋಟಿನ ಅದಲು ಬದಲಾಗಬೇಕಾಗಿತ್ತು ಹೊಸ 500 ರೂಪಾಯಿ ನೋಟ್ಗೆ. ಆದರೆ ಸೇಮ್ ಟು ಸೇಮ್ ಅಮೌಂಟ್ ಟ್ರಾನ್ಸಾಕ್ಷನ್ ಅಲ್ಲ ಇದು. ಹಂಗಿದ್ರೆ ಯಾರು ಮಾಡಿಬಿಡ್ತಾರೆ? ಅವ್ರಿಗೇನಾದರೂ ಲಾಭ ಆಗಬೇಕಲ್ಲ. ನೋಡಿ, ನೀವು 400 ಕೋಟಿ ಹಳೆಯ ಪಿಂಕ್ ನೋಟನ್ನು ಕೊಟ್ಟರೆ, 2,000 ರೂಪಾಯಿ ಮುಖಬೆಲೆಯ ಹಳೆಯ ಪಿಂಕ್ ನೋಟನ್ನು ಕೊಟ್ಟರೆ, ನಿಮಗೆ ಅವರು ರಿಟರ್ನ್ ಕೊಡೋದು ಎಷ್ಟು ಗೊತ್ತಾ? 100 ಕೋಟಿ. 100 ಕೋಟಿಯ 500 ರೂಪಾಯಿ ಮುಖಬೆಲೆಯ ನೋಟ್ಗಳು. ಹಾಗಾದ್ರೆ ತಿರುಪತಿಯಲ್ಲಿ ಆಯ್ತಾ ಹವಾಲಾ ವಿನಿಮಯ? ಹವಾಲಾ ಹಣದ ವಿನಿಮಯ ತಿರುಪತಿಯಲ್ಲಿ ನಡೀತಾ. 400 ಕೋಟಿ ಹಳೆ ನೋಟ್ಗೆ 100 ಕೋಟಿ ಹೊಸ ನೋಟ್. ಎಕ್ಸ್ಚೇಂಜ್ ಸೀಕ್ರೆಟ್. 100 ಕೋಟಿಯೊಂದಿಗೆ ಕರ್ನಾಟಕದ ಗಡಿ ಮುಟ್ಟಿತ್ತು ಕಂಟೈನರ್. ತಿರುಪತಿಗೆ ಹೋಗಿ ಹಣ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ವಾಪಸ್ ಕರ್ನಾಟಕದ ಗಡಿಯನ್ನ ಮುಟ್ಟುತ್ತೆ. 100 ಕೋಟಿ ಹೊಸ ನೋಟಿನ ಮೌಲ್ಯ. ಬೆಳಗಾವಿ ಗೋವಾ ಬಾರ್ಡರ್ನಲ್ಲಿ ಕಂಟೈನರ್ ಗಾಯಬಾಗುತ್ತೆ. 2ನೇ ತಿರುವು ನೋಡಿ, ಇದು ಪ್ರಕರಣದ 2ನೇ ತಿರುವು. ಚೋರ್ಲಾ ಘಾಟ್ ಅಂತ ಬರುತ್ತೆ. 3 ರಾಜ್ಯಗಳನ್ನು ಸಂಪರ್ಕಿಸುವ ಭಾಗ. ಅಂದರೆ
ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಚೋರ್ಲಾ ಘಾಟ್ ಬಳಿ ಬರ್ತಾ ಇದ್ದ ಹಾಗೇನೆ 2 ಕಂಟೈನರು ಗಾಯಬ್. ಅಲ್ಲಿ ನಡೆದಿತ್ತು ದರೋಡೆ, ಅಲ್ಲಿ ನಡೆದಿತ್ತು ಹೈಜಾಕ್. 100 ಕೋಟಿ ರಾಬರಿ ಆಗುತ್ತೆ. 100 ಕೋಟಿ ದಟ್ ಅಡವಿಯಲ್ಲಿ, ಸಿಗ್ನಲ್ಸೇ ಸಿಗದೆ ಇರೋ ರಿಮೋಟ್ ಏರಿಯಾ, ಅಲ್ಲಿ ಹಣ ಮಂಗಮಾಯ. 2 ಕಂಟೈನರ್ ಮಂಗಮಾಯ. ನೆಟ್ವರ್ಕ್ ಇಲ್ಲದ ಚೋರ್ಲಾ ಘಾಟ್ನ ತಿರುವಿನಲ್ಲಿ ಮಹಾ ಲೂಟಿ ನಡೆಯುತ್ತೆ. ರೈಟ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತ ಏನು ಕಡಿಮೆ ಇಲ್ಲ ಇದು. ಇದನ್ನು ಹಂತ ಹಂತವಾಗಿ ನಾವು ವೀಕ್ಷಕರಿಗೆ ಮುಟ್ಟಿಸಬೇಕು, ಹಂತ ಹಂತವಾಗಿ ವಿಚಾರವನ್ನು ಹೇಳ್ತಾ ಹೋಗಬೇಕು. ಗುಜರಾತ್ನ ಸಿಲ್ವಿಯಾದಿಂದ ಹೊರಟಂತಹ ಹಣದ ಕಂಟೈನರ್ ಕರ್ನಾಟಕದ ಗಡಿಭಾಗ ಚೋರ್ಲಾ ಘಾಟ್ನಲ್ಲಿ ಮಂಗಮಾಯ ಆಗುವ ತನಕ ನಡೆದಂತಹ ಘಟನಾವಳಿಗಳ ಬಗ್ಗೆ ಮಾಹಿತಿ ಏನಿದೆ? ಅರವಿಂದ್, ಪ್ರಮುಖವಾಗಿ ಏನಂತಂದ್ರೆ ಕಿಶೋರ್ ಸಾಳ್ವೆ ಬಗ್ಗೆ ಮೊದಲಿಗೆ ಹೇಳಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ವೀಕ್ಷಕರಿಗೆ ಇಲ್ಲೇ ಡೌಟ್ ಬರುವಂಥದ್ದು ಏನಂತಂದ್ರೆ ಈ ಕಿಶೋರ್ ಸಾಳ್ವೆ ಯಾರು ಹಾಗೆ ಅಂತೇಳಿ. ಈ ಕಿಶೋರ್ ಸಾಳ್ವೆ ಗುಜರಾತ್ ಮೂಲದ ಉದ್ಯಮಿ. ಇವನು ಏನಂತಂದ್ರೆ ಠಾಣೆಯಲ್ಲಿ ಬಹಳಷ್ಟು ಉದ್ಯೋಗಗಳನ್ನು ಮಾಡ್ಕೊಂಡಿದ್ದಾನೆ. ಈ ಕಿಶೋರ್ ಸಾಳ್ವೆಗೆ ಪ್ರಮುಖವಾಗಿ ಗುಜರಾತ್ನ ಒಂದು ಆಶ್ರಮದಲ್ಲಿ 1,000 ರೂಪಾಯಿ ಏನಂತಂದರೆ 2,000 ಮುಖಬೆಲೆಯ 1,000 crores ಅಂತಲೇ ಕೊಟ್ಟಿರ್ತಾರೆ. ಅದರಲ್ಲಿ ಬದಲಾಗಿ ಇವನಿಗೆ 400 ಕೋಟಿ ರೂಪಾಯಿ ಸಿಕ್ಕಿರುತ್ತೆ. ಈ 400 ಕೋಟಿಯನ್ನು ಮತ್ತೆ ಬದಲಾವಣೆ ಮಾಡಿ 500 ರೂಪಾಯಿ ಮುಖಬೆಲೆಯನ್ನು ತರಬೇಕು ಹಾಗೆ ಅಂತ ಅತ್ಯಂತ ಆಪ್ತನಾದಂಥ ಕಿಶೋರ್ ಶ್ರೀ ಆಪ್ತನಾದಂಥ ವಿರಾಟ್ ಗಾಂಧಿ ಏನಂತಾರೆ ಇಲ್ಲಿ ಏನಂತಾರೆ ಧೋಕಾಬಾಜ್ ಆಗಿರುವಂಥದ್ದು, ಅತ್ಯಂತ ಆತ್ಮೀಯರು ಕೈ ಕೊಟ್ಟಿರುವಂಥದ್ದು, ಏನಂದರೆ ಡಾನ್ನನ್ನೇ ಕೆಳಗಿನ ಡಾನ್ ಮುಗಿಸಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಹೇಳಬೇಕು ಅಂತಂದರೆ ವಿರಾಟ್ ಗಾಂಧಿ ಏನಿದ್ದಾನೆ, ಈ ವಿರಾಟ್ ಗಾಂಧಿ 400 ಕೋಟಿ ತೆಗೆದುಕೊಂಡು ಅಲ್ಲಿಂದ ಏನಂತಾರೆ ಥಿರಡಿ ಅಂದರೆ ಸಿಲ್ವಾಸ್ ಏನು ಗುಜರಾತ್ನ ಥಿರಡಿ ಗ್ರಾಮದಿಂದ, ಅದು ಬಾರ್ಡ್ರಲ್ಲಿರುತ್ತೆ, ಆ ಸಿಲ್ವಾಸ್ ಬಾರ್ಡ್ರಲ್ಲಿರ್ತಕ್ಕಂಥ ಥಿರಡಿ ಗ್ರಾಮದಿಂದ ಈ ಒಂದು ರಣರೋಚಕ ಕಥೆ ಆರಂಭವಾಗಿರುವಂಥದ್ದು. ಅಲ್ಲಿ ಏನಂತಂದರೆ ವಿರಾಟ್ ಗಾಂಧಿ ಮತ್ತು ಅವನ ಜೊತೆ ಇರತಕ್ಕಂಥ ಏನು ವಿಶಾಲ್ ನಾಯ್ಡು, ಈ ಒಂದು ಕ್ಯಾರೆಕ್ಟರ್ ಕೂಡ ಹೇಳಬೇಕು. ಯಾಕಂದರೆ ವಿಶಾಲ್ ನಾಯ್ಡು ಮೂಲತಃ ಏನಂತಂದರೆ ತಿರುಪತಿಯವನು, ಆಂಧ್ರದವನು. ಅವನು ಏನಂತಾರೆ ಈಗ ನೀವೆಲ್ಲವನ್ನು ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತ ಒಂದು ವಿಶೇಷವಾದಂಥ ಏನಂತಾರೆ ಮಾಹಿತಿಯನ್ನು ಕೊಟ್ಟಿರ್ತಾನೆ ಮತ್ತು ಅದೊಂದು ವಿಶ್ವಾಸವನ್ನು ಕೂಡ ಕೊಡ್ತಾರೆ. ಹೀಗಾಗಿ ಈ ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡುಗೆ ಇರ್ತಕ್ಕಂಥ ಅರ್ಜಿತ್ ಅಂತಕ್ಕಂಥ ದುಬೈ ಮೂಲದ, ಮತ್ತೊಂದು ಸರಿ ಹೇಳ್ತೀನಿ ಅಂತಂದರೆ ಅರ್ಜಿತು ದುಬೈ ಮೂಲದವನು, ದುಬೈದಲ್ಲೇ ಇರ್ತಾನೆ. ಎಲ್ಲ ವಿಚಾರಗಳನ್ನು ಏನು ಕಿಶೋರ್ ಸಾಳ್ವೆ ಇದ್ದಾನೆ, ಕಿಶೋರ್ ಸಾಳ್ವೆ ಎಲ್ಲ ವ್ಯವಹಾರಗಳನ್ನು ಅರ್ಜಿತು ದುಬೈಯಲ್ಲಿ ನೋಡ್ಕೋತಾ ಇರ್ತಾನೆ. ಆ ಅರ್ಜಿತನೇ ಇವರಿಬ್ಬರ ತಲೆ ಕೆಡಿಸಿರುವಂಥದ್ದು. ಮತ್ತು ಪ್ರಮುಖವಾಗಿ ಈ ಗೋವಾ ಮುಖಾಂತರ ಏನು ಈ ಒಂದು ದರೋಡೆ ಆಗಬೇಕಾಗತ್ತೆ, ಈ ದರೋಡೆಗೆ ಪ್ರಮುಖವಾದ ಪ್ಲ್ಯಾನ್ ಅಂದರೆ ಬ್ಲೂ ಪ್ರಿಂಟನ್ನು ಕೊಟ್ಟವನೇ ಏನಂತಂದರೆ ಅರ್ಜಿತ್ ಆಗಿರ್ತಾನೆ. ಯಾಕೆ ಅಂತಂದರೆ ಅರ್ಜಿತ್ಗೆ ಎಲ್ಲವೂ ಕೂಡ ಮಾಹಿತಿ ಇರುತ್ತೆ. ಬೆಳಗಾವಿಯಿಂದ ಗೋವಾ ಹೋಗ್ತಕ್ಕಂಥ ಏನು ಸುಮಾರು 35 ಕಿಲೋಮೀಟರ್ ಏನು ಗುಡ್ಡಗಾಡಿದೆ, ಅಲ್ಲಿನ ಘಾಟ್ ಇದೆ. ಆ ಘಾಟದಲ್ಲಿ ಯಾವುದೇ ನೆಟ್ವರ್ಕ್ಗಳು ಬರುವುದಿಲ್ಲ ಹಾಗೆ ಅಂತ. ಹೀಗಾಗಿ ಏನು ಶಿರಡಿ ಸಿಲ್ವಾಸಿಂದ ಹೊಡ್ಕತ್ತಂಥ 2 ಕಂಟೈನರ್ ಏನಿರುತ್ತೆ, 2 ಕಂಟೈನರ್ಗಳು ಮೊದಲಿಗೆ ಮುಂಬೈ ಬರುತ್ತೆ, ಮುಂಬೈದಿಂದ ಮೂಲವಾಗಿ ಗೋವಾ ಬರುತ್ತೆ, ಗೋವಾದಿಂದ ಏನು ಬೆಳಗಾವಿಗೆ ಬರ್ತಕ್ಕಂಥ ಏನು ಚೋರ್ಲಾ ಘಾಟ್ ಇದೆ, ಚೋರ್ಲಾ ಘಾಟ್ಲೆ ಅತ್ಯಂತ ಪ್ರಮುಖವಾಗಿ ಏನು ಪ್ಲ್ಯಾನ್ ಮಾಡಿರ್ತ ಅರ್ಜಿತನ ಪ್ಲ್ಯಾನನ್ನು ಆಪ್ರೇಟ್ ಮಾಡೋಕ್ಕೆ ಇವರಿಬ್ಬರು ಏನಂತಂದರೆ ವಿರಾಟ್ ಗಾಂಧಿ ಮತ್ತು ವಿಶಾಲ್ ನಾಯ್ಡು ಇಬ್ಬರು ಕೂಡ ಬೆಳಗ್ಗೆ ಠಾಣೆಯನ್ನು ಬಿಟ್ಟು ಬೆಳಗಾವಿ ಮೂಲಕಾಂತರವಾಗಿ ಹತ್ತರಗಿ ಟೋಲ್ನ ಚಿತ್ರವನ್ನು ಕೂಡ ನಾವು ಹಾಗೆ ಸಂಪರ್ಕದಲ್ಲಿ ದಿಲೀಪ್. ಅದೇ ಪ್ರಮುಖ ಘಟ್ಟ, ನಾನು ಅದನ್ನೇ ಆರಂಭದಲ್ಲಿ ಹೇಳಿದ್ದು. ಚೋರ್ಲಾ ಘಾಟ್ಗೆ ಬರೋ ತನಕ ಏನೇನಾಯಿತು ಘಟನಾವಳಿಗಳು, ಅದನ್ನು ನಾವೀಗ ಮೊದಲ ಭಾಗದಲ್ಲಿ ಹೇಳಿದ್ವಿ.